ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರೋಟರಿ ಸಂಸ್ಥೆಯ ಮಹತ್ವಾಕಾಂಕ್ಷಿ ಯೋಜನೆ ಲಕ್ಷ ಕಲ್ಪವೃಕ್ಷ ಯೋಜನೆ ಅಡಿಯಲ್ಲಿ ರೋಟರಿ ಕುದೂರು ಸೆಂಟ್ರಲ್ ವತಿಯಿಂದ ಕುದೂರಿನ KPS ಶಾಲಾ ಮಕ್ಕಳಿಗೆ ಉಚಿತ 1000 ತೆಂಗಿನ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಕುದೂರು ರೋಟರಿ ಸೆಂಟ್ರಲ್ನ ಅಧ್ಯಕ್ಷ KT ವೆಂಕಟೇಶ್, ಕಾರ್ಯದರ್ಶಿ ಸಂತೋಷ್, ದಕ್ಷಿಣ ಏಷ್ಯಾದ ಮಾಜಿ ರೋಟೇರಿಯನ್ ಅರುಣ್ ರೆಡ್ಡಿ, ಮಾಗಡಿ ರೋಟರಿ ಸೆಂಟ್ರಲ್ನ ಮಾಜಿ ಅಧ್ಯಕ್ಷ ಪ್ರಭಾಕರ್, ಕಾರ್ಯದರ್ಶಿ ವಿನೋದ್, ರೋಟೇರಿಯನ್ ಪ್ರಸಾದ್, KPS ಶಾಲೆಯ ಮುಖ್ಯ ಶಿಕ್ಷಕ ಕೃಷ್ಣಮೂರ್ತಿ, ಶಿವಕುಮಾರ್ BN, ECO ಗಂಗಾಧರ್ ಹಾಗೂ ವಿದ್ಯಾರ್ಥಿನಿಯರುಗಳು ತೆಂಗಿನ ಸಸಿಗೆ ನೀರೆರೆಯುವುದರ ಮೂಲಕ ತೆಂಗಿನ ಸಸಿ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿವ 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 ಶಿವನೇ ಹರ 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 ಹರನೇ ಯಾಳು ಮಾದೇವ ಮನುಷ್ಯನ ಜೀವ ನೀ ನುಡಿಸಿ ಆಡ ಕಾಡ ಮರು ಆಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಏ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಒಡೆದವ. ನಿಜವಾಗ್ಲೂ ಇವತ್ತು ಪರಿಸರ ಅಂತಕ್ಕಂಥದ್ದು ನಾವು ಇವತ್ತಾಗಲೇ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಜಾಗತಿಕ ತಾಪಮಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಇವತ್ತು ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ಇಷ್ಟು ತಾಪಮಾನವನ್ನು ನೋಡಲಿಕ್ಕಿಲ್ಲ. ಹಿಂದಿನ ದಿನಗಳಲ್ಲಿ ತುಂಬ ಕಡಿಮೆ ತಾಪಮಾನ ಅಂದರೆ 18 ಡಿಗ್ರಿ 17, 18, 20 ಡಿಗ್ರಿ ಸೆಲ್ಸಿಯಸ್ಸು ತಾಪಮಾನವನ್ನು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತಿನ ಸಮುದಾಯದಲ್ಲಿ ಇವತ್ತಿನ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂದರೆ ತಾಪಮಾನ ಹೆಚ್ಚಾಗ್ತಾ ಇದೆ. ಇವತ್ತು 27, 28, 29 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಾವು ತಲುಪಿದ್ದೇವೆ. ಅಂದರೆ ಅಷ್ಟು ನಾವು ಸಸಿಗಳನ್ನು ನೆಡ್ತಕ್ಕಂಥದ್ದನ್ನು, ಸಸಿಗಳನ್ನು ಪೋಷಿಸ್ತಕ್ಕಂಥದ್ದನ್ನು, ಮರಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು, ಕಾಡುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಕೊಳ್ಬೇಕು. ಹಾಗಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಇಂತಹ ಮಹಾನುಭಾವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ರಭಾಕರ್ ಸರ್ ಹೇಳ್ತಾ ಇದ್ರು, ನಾವು ಸಸಿಗಳನ್ನು ಕೊಂಡ್ಕೊಂಡು ಬಂದು ಈ ಒಂದು ಮಕ್ಕಳ ಮೂಲಕ ಮಾಡಿದಂತಹ ಕಾರ್ಯಕ್ರಮಗಳು ಯಾವುದೂ ಸಹ ಫೇಲ್ಯೂರ್ ಆಗಿಲ್ಲ. ಮಕ್ಕಳ ಮೂಲಕ ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗಿದ್ದಾವೆ. ಹಾಗಾಗಿ ಇದೊಂದು ಉತ್ತಮವಾಗಿರ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ನಾವೇನು ಮಾಡಬೇಕಪ್ಪ ಅಂದರೆ ಅವರು ಕೊಟ್ಟಂತಹ ಅವರು ಸೇವೆ ಮಾಡಿದಂತಹ ಒಂದು ಕೈಂಕರ್ಯವನ್ನು ಸ್ಮರಿಸ್ಕೊಳ್ಳೋದ್ರ ಜೊತೆಗೆ ಅದನ್ನು ಪೋಷಿಸ್ಬಿಟ್ರೆ
ನಿಜವಾಗ್ಲೂ ನಾವು ಅವ್ರಿಗೆ ಕೊಡ್ತಕ್ಕಂತಹ ನಿಜವಾದಂತಹ ಕೊಡುಗೆ ಅಷ್ಟೇ. ಇವತ್ತು ಪರಿಸರ ಉಳಿಲಿಲ್ಲ ಅಂದರೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸಸಿಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ಸಸಿಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಈ ಭೂಮಿಯ ತಾಪಮಾನವನ್ನು ಗ್ಲೋಬಲ್ ವಾರ್ಮಿಂಗನ್ನು ತಪ್ಪಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಪರಿಸರವನ್ನು ಸಂರಕ್ಷಣೆ, ಇದಕ್ಕೆಲ್ಲ ಮೂಲ ಕಾರಣ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಈಗ ನೋಡಿ, ಮಳೆ ಬರೋ ಟೈಮಲ್ಲಿ ಮಳೆ ಬರ್ತಾ ಇಲ್ಲ, ಮತ್ತು ಚಳಿಗಾಲ ಬರೋ ಟೈಮಲ್ಲಿ ಬೇಸಿಗೆಗಾಲ ಶುರುವಾಗುತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಇದು ನಮ್ಮ ಭೂಮಿಯಲ್ಲಿ ಆಗ್ತಾ ಇರ್ತಕ್ಕಂತಹ ವೈಪರೀತ್ಯ. ಆ ವೈಪರೀತ್ಯಗಳನ್ನು ಲ್ಯಾಂಡ್ ಸ್ಲೈಡ್ಸು ಮತ್ತು ಇವೆಲ್ಲ ತಪ್ಪಿಸ್ಬೇಕು ಅಂದ್ರೆ, ನಾವು ಅರ್ಥಕ್ವೇಕ್ಸ್ಗಳನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನಾವು ಗಿಡಗಳನ್ನು ಸಸಿಗಳನ್ನು ನೆಡಬೇಕು. ನೆಡೋದಷ್ಟೇ ನಮ್ಮ ಕರ್ತವ್ಯ ಅಲ್ಲ, ಅದನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಭಾಳ ಅತ್ಯುತ್ತಮವಾಗಿರ್ತಕ್ಕಂತಹ ಕೆಲಸ. ಅದರಲ್ಲೂ ಕಲ್ಪವೃಕ್ಷ ಅಂತ ಹೇಳ್ತಾರೆ, ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಯಾವ ಒಂದು ಸಣ್ಣ ವಸ್ತುವು ಸಹ ಈ ಒಂದು ಕಲ್ಪವೃಕ್ಷದಲ್ಲಿ ವೇಸ್ಟ್ ಮಾಡೋದಿಲ್ಲ. ನಾವು ಏನಾದರೂ ಒಂದಕ್ಕೆ ಆ ಗರಿಯಲ್ಲಿ ಇರ್ತಕ್ಕಂತಹ ಒಂದು ಕಡ್ಡಿಯನ್ನು ವೇಸ್ಟ್ ಮಾಡೋದಿಲ್ಲ. ಅದನ್ನು ಸಹ ಪೊರಕೆಯಾಗಿ ತಯಾರು ಮಾಡಿ ಆ ಪೊರಕೆಯನ್ನು ನಾವು ದಿನನಿತ್ಯ ಸ್ವಚ್ಛಗೊಳಿಸ್ಕೊಳ್ಳೋದಕ್ಕೆ ನಮ್ಮ ಪರಿಸರವನ್ನು ಬಳಸ್ಕೊಳ್ತೀವಿ. ಹಾಗಾಗಿ ಕಲ್ಪವೃಕ್ಷವನ್ನು ಕೇಳಿದ್ದನ್ನು ಕೊಡ್ತಕ್ಕಂಥದ್ದು, ಎಲ್ಲವನ್ನೂ ಕೊಡ್ತಕ್ಕಂಥದ್ದು ಕಲ್ಪವೃಕ್ಷವನ್ನು ಕೊಡ್ತಾ ಇದ್ದಾರೆ. ದಯಾಮಯನಾಗಿರ್ತಕ್ಕಂತಹ ಪರಮಾತ್ಮವರು ಎಲ್ರಿಗೂ ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಪರಮಾತ್ಮ ಆಶೀರ್ವದಿಸಲಿ. ಸಸಿನ ಏನಕ್ಕೆ ಚೂಸ್ ಮಾಡಿದ್ವಿ ಅಂತ ಏನಾದ್ರು ಗೊತ್ತಿದೆಯಾ? ಏನಕ್ಕೆ ಅಂದರೆ ತುಂಬ ಬೆನಿಫಿಟ್ ಇದೆ. ಸರ್ ಹೇಳಿದ್ರು ಎಲ್ಲ ಥರ ಗರಿ ಎಲ್ಲನೂ ಯೂಸ್ ಮಾಡ್ತಾರೆ. ಎಳ್ನೀರು ಯೂಸ್ ಆಗುತ್ತೆ, ಕಾಯಿಗೆ ಯೂಸ್ ಆಗುತ್ತೆ, ಗರಿಗಳು ಯೂಸ್ ಆಗುತ್ತೆ, ಮಲ್ಚಿಂಗ್ ಅಂತ ಮಾಡ್ತಾರೆ. ಅದು ಮುಂದೆ ಬರ್ತಾ ಹಿಂಗೆಲ್ಲ ಅರ್ಥ ಆಗುತ್ತೆ. ಸೊ ಆ ಥರ ಇದು ಲೈಫ್ ಟೈಮ್ ಪ್ಲಾಂಟ್. ನೀವು ಒಂದ್ಸಲ ಪ್ಲಾಂಟ್ ಮಾಡೋದು ನಿಮಗೆ 80 ವರ್ಷ ಆಗೋವರೆಗೂ ಫಲ ಕೊಡ್ತಾನೇ ಇರುತ್ತೆ. ಸರಿ, ಬೇರೆ ಜಾಸ್ತಿ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೆ ಕೊಟ್ಟಿದ್ದ ಸಸಿನ ಅದು ಇನ್ನೂ ಚಿಕ್ಕ ಮಕ್ಕಳು, ಓಕೆನಾ? ನಿಮ್ಮ ಥರ ಅದು ಚಿಕ್ಕ ಮಕ್ಕಳು. ಯಾರು ಅದನ್ನು ಚೆನ್ನಾಗಿ ಪಾಲನೆ ಮಾಡ್ತಿರೋ, ಗಿಡ ಹಾಕಿ ಅದ್ರ ಫೋಟೋ ನನಗೆ ಶೇರ್ ಮಾಡ್ತಿರೋ, ಸೊ ಅಂಥವ್ರಿಗೆಲ್ಲ ನಾವು ಒಂದು ಸರ್ಟಿಫಿಕೇಷನ್ ಎಲ್ಲ ಕೊಡ್ತೀವಿ. ಸರಿನಾ? ನಮ್ಮ ಕಮಿಟಿ ಕಡೆಯಿಂದ ನಿಮಗೆಲ್ಲ ಸರ್ಟಿಫಿಕೇಷನ್ ಕೊಡ್ತೀವಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಕೂಲ್ನಲ್ಲಿ ನಾವು ಈ ಕಾರ್ಯಕ್ರಮ 1 ವರ್ಷದ ಮುಂಚೆನೇ ನಡಿಬೇಕಾಗಿತ್ತು. ಪ್ರಭಾಕರ್ ಸರ್ ಡಿಮ್ಯಾಂಡ್ ಮಾಡಿ ಏನೋ ಪ್ರಾಬ್ಲಮ್ಗಳಾಗಿ ಮಾಡೋಕ್ಕಾಗಿಲ್ಲ. ಬಟ್ ಈಗ ನಾವು ಇನ್ನೊಂದು ಕಮಿಟ್ಮೆಂಟ್ ಕೊಡ್ತೀವಿ. ನಿಮ್ಮ ಸ್ಕೂಲಲ್ಲಿ ಯಾರು ಚೆನ್ನಾಗಿ ಓದ್ತಿರೋ ಫಸ್ಟ್ 5 ಜನಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋ ಪ್ರತಿ ವರ್ಷವೂ ತೆಂಗಿನ ಸಸಿ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಪ್ರತಿ ವರ್ಷವೂ ಈ ಕಾಲೇಜ್ಗೆ, ಈ ಸ್ಕೂಲ್ಗೆ ನಾವು ಕೊಡ್ತೀವಿ. ಇದು ನನ್ನ ಕಡೆಯಿಂದ ಕಮಿಟ್ಮೆಂಟ್. ಮತ್ತು ಮಕ್ಕಳ ಮೇಲೆ ತುಂಬ ಪ್ರೀತಿ ಅವ್ರಿಗೆ. ಸೊ ಆ ಒಂದು ಕಾರಣಕ್ಕೆ ಈ ಬಾರಿ ಏನು ಈಗ ಇಲ್ಲಿಗೆ 1,000 ಬತ್ತು, ಇನ್ನೊಂದು 1,000 ಮಾಗಡಿ, ಕುದೂರು, ಬಿಡದಿ, ಕನಕಪುರ ಇಲ್ಲೆಲ್ಲ ಹೋಗ್ತಾ ಇದೆ. ಎಲ್ಲ ಶಾಲೆಗಳಲ್ಲೂ ಹೋಗ್ತಾ ಇರೋದು. ಈ ಸತಿ ಲಾಸ್ಟ್ ಟೈಮ್ ಎಲ್ಲ ಅವರು ರೈತರು ಕೊಟ್ಟಿದ್ರು. ಈ ಬಾರಿ ಎಲ್ಲ ಮಕ್ಕಳು ಕೊಡೋಣ ಅಂತ ನಿಮ್ಮ ಮೇಲೆ ಅವರು ಒಂದು ತುಂಬ ಭರವಸೆ ಇಟ್ಕೊಂಡಿದ್ದಾರೆ. ಆ ಭರವಸೆಗೆ ಯಾವುದೇ ಚ್ಯುತಿ ಬೇಡ. ದಯವಿಟ್ಟು ಆ ಒಂದು ಸಸಿಗಳ ಮಕ್ಕಳು ಥರ ನೀವೆಂಗೆ ಈಗ ಒಂದು ಇದಾಗಿ ಬೆಳೀತಾ ಇದ್ದೀರೋ ಅದನ್ನು ಆ ಸಸಿನೂ ಆ ಥರ ಬೆಳೆಸಿ ಆ ಮುಖಾಂತರ ನೀವು ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ಬೋದು. ಮತ್ತು ಇತ್ತೀಚೆಗೆ ನೋಡಿ, ಕಳೆದ 50 ವರ್ಷದ ಏನು ನಮ್ಮದು ಈಗ ನಮ್ಮ ಭೂಮಿಗೆ ಅಗಾಧವಾದ ತುಂಬ ಇತಿಹಾಸ ಇದೆ. ಸಾವಿರಾರು ಲಕ್ಷಾಂತರ ವರ್ಷ ಇತಿಹಾಸ ಇದೆ. ಬಟ್ ಈ 50 ವರ್ಷದಲ್ಲಿ ಆದ ಅತ್ಯಾಚಾರ ಭೂಮಿ ಮೇಲೆ ಎಲ್ಲೂ ಆಗಿಲ್ಲ. ನಾವಂತೂ ನಮ್ಮ ಪೀಳಿಗೆ ಸಮೃದ್ಧವಾಗಿ ಬದುಕೊಂಡು ಚೆನ್ನಾಗಿ ಸತ್ತೋಗ್ಬಿಡ್ತೀವಿ, ಏನೂ ಸಮಸ್ಯೆ ಇಲ್ಲ ನಮಗೆ. ಬಟ್ ನಿಮ್ಮ ಒಂದು ಪೀಳಿಗೆ ಅಂತ ಹಂತಕ್ಕೆ ಈಗ ಹೋಗ್ತಾ ಇರೋ ರೀತಿ ಹೋದರೆ ತುಂಬ ಕೆಟ್ಟದಾಗುತ್ತೆ. ಇದಕ್ಕೆ ನಾವು ಪರಿಸರನ ಕಾಪಾಡಲೇಬೇಕು. ಇವತ್ತು ಮರ ಗಿಡ ನೀವು ನೆಡಲೇಬೇಕು. ನೆಡ್ದರೆ ನಿಮಗೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಲ್ಲ. ಸೊ ಇದೆಲ್ಲ ಮಂದಾಟ ಮಾಡ್ಕೊಳ್ಳಿ. ಮತ್ತು ಒಂದು ಸೈಡ್ ಅಗೇನ್ ನಾನು ಮತ್ತೆ ಶಿವಕುಮಾರ್ ಸರ್ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಈ ಶಾಲೆ ಬಗ್ಗೆ ಬಿಡ್ತಾ ಇಲ್ಲ, ನೆಕ್ಸ್ಟು ಅವರು ಈ ಶಾಲೆಗೆ ಪ್ರತಿ ವರ್ಷ ಕೊಡೋಣ ಅಂತ ಹೇಳಿದ್ದಾರೆ. ನಾವು ಉತ್ಸುಕವಾಗಿದ್ದೀವಿ. ನಮ್ಮ ಕುದೂರು ಪ್ರೆಸಿಡೆಂಟ್ ವೆಂಕಟೇಶ್ ಅವರಿದ್ದಾರೆ, ನಮ್ಮ ಕಾರ್ಯದರ್ಶಿ ಸಂತೋಷ್ ಇದ್ದಾರೆ. ಇಲ್ಲೂ ಒಂದು ಕ್ಲಬ್ ಇದೆ, ಮತ್ತು ಒಂದು ಇಂಟ್ರಾಕ್ಟ್ ಕ್ಲಬ್ ಹೇಳಿದ್ರು. ಸ್ವಲ್ಪ ಅದ್ರ ಬಗ್ಗೆ ಅಗಾಧವಾಗಿ ಹೇಳಲಿಲ್ಲ. ಇಂಟ್ರಾಕ್ಟ್ ಅನ್ನೋದು ನಿಮ್ಮಲ್ಲಿ ಒಂದು ನಾಯಕತ್ವ ಗುಣಗಳನ್ನ ಬೆಳೆಸೋವಂಥ ಒಂದು ರೋಟ್ರಿಲಿರೋ ವೇದಿಕೆ. ಸೊ ನಿಮಗೆ ಒಂದು ಕ್ಲಬ್ ಇಲ್ಲಿ ಮಾಡ್ತೀವಿ. ನೀವೇನು ಫೀಸ್ ಕಟ್ಟುವಂಗಿಲ್ಲ, ಏನಂದ್ರೆ ಏನಿಲ್ಲ. ನಾವೇ ನಮ್ಮ ಕ್ಲಬ್ ಇನ್ಚಾರ್ಜಲ್ಲಿ ನಿಮ್ಮನ್ನ ಒಂದು ಕ್ಲಬ್ನ ಇಲ್ಲಿ ಹುಟ್ಟಾಕ್ತೀವಿ. ನೀವು ಸಣ್ಣ ಪುಟ್ಟ ಸೋಷಿಯಲ್ ವರ್ಕ್ನ ನೀವು ಮಾಡಬಹುದು. ಸೊ ನೀವು ನಮ್ಮ ಸಹಾಯ ಪಡೆದು ನಾವು ಮಾಡೋ ಒಂದು ಕಮ್ಯುನಿಟಿ ವರ್ಕಲ್ಲಿ ಹೊರಗಡೆ ಬಂದು ನೀವು ಸ್ವಯಂ ಸೇವಕರಾಗೋ, ಇಲ್ಲಿ ನೀವೇನು ಪ್ರಾಜೆಕ್ಟ್ ಬಂದಾಗ ನೀವು ಒಂದು ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡು ನೀವು ಸಮಾಜಕ್ಕೆ ಕೊಡುಗೆ ಕೊಡಬಹುದು. ಈ ಚಿಕ್ಕಂದ್ರಿಂದನೇ ನಿಮ್ಗೆ ಏನಾಗುತ್ತೆ, ಅದನ್ನು ಒಂದು ಮುಂದೆ ಒಂದು ದೊಡ್ಡ ಇದಾಗೋಕ್ಕೆ ಒಂದು ವೇದಿಕೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಕ್ಲಬ್ನ ಇಲ್ಲಿ ಹುಟ್ಟಾಕೋಣ. ನಮ್ಮ ವೆಂಕಟೇಶ್ ಅವರು ಪ್ರೆಸಿಡೆಂಟು, ಇದ್ರ ಮೇಲೆ ತುಂಬ ಆಸಕ್ತಿ ಇದ್ದಾರೆ. ನೆಕ್ಸ್ಟು ಈ ವಿಚಾರವಾಗಿ ಮಾತಾಡೋಣ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾಗಡಿ ರೋಟರಿ ಸೆಂಟ್ರಲ್ ವಿನೋದ್ ಅವರು ನಮಗೆ ತುಂಬ ಸಹಾಯ ಮಾಡಿದ್ರು, ನಮ್ಮ ಪ್ರಸಾದ್. ಸೊ ಎಲ್ಲರೂ ಈ ಟೈಮಲ್ಲಿ ಅಂದ್ಕೊಂಡು ನಮ್ಮ ಕೃಷ್ಣಮೂರ್ತಿ ಸರ್ ಫೋನ್ ಮಾಡಿದಾಗ ಎಲ್ಲ ವ್ಯವಸ್ಥೆ ಮಾಡಿ ಇದು ಮಾಡಿದ್ದಾರೆ. ತುಂಬ
ತುಂಬ ಧನ್ಯವಾದನ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಿಮ್ಮ ಈ ಒಂದು ಸಹಕಾರ ತುಂಬ ನನಗೆ ಭಾಳ ಇಷ್ಟ ಆಯಿತು. ಜೊತೆಗೆ ನಮ್ಮ ವೆಂಕಟೇಶ್ ಅಣ್ಣನವರು ಈ ಒಂದು KPS ಶಾಲೆ, ಇದು ನಾನು ಕಂಡಂಗೆ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ವೆಂಕಟೇಶ್ ಅಣ್ಣವ್ರ ಪಾತ್ರ ತುಂಬ ಇದೆ. ನಿಮಗೆ ಗೊತ್ತಿಲ್ಲ, ಅವರು ಸ್ಟಿರ್ ಸಂಸ್ಥೆಯವ್ರ ಜೊತೆ ಸೇರಿ ನಮ್ಮ 10 ಲಕ್ಷ ರೂಪಾಯಿನಲ್ಲಿ ನಮಗೆ ಶೌಚಾಲಯ ಇಲ್ಲಿ ಇದ್ದಂಥ ಮೊದಲನೇದು ಅಣ್ಣಾರು ಬಂದು ಹೇಳಿದ್ರು. ಸರ್ ತಮ್ಮ ಹೆಸರು ಸರ್? ಪ್ರಸಾದ್ ಸರ್ ಹೇಳಿದ್ರು ಇದಿನ್ನೂ ಸ್ವಲ್ಪ ನಿರ್ವಹಣೆ ಚೆನ್ನಾಗಾಗಬೇಕು ಅಂತ. ಸರ್ ಇದು ಇನ್ನೂ ತುಂಬ ಇದಿತ್ತು, ಬಟ್ ಅದನ್ನು ಈಗ ನಾನು ಕೂಡ ವಿಶೇಷವಾಗಿ ಕೇರ್ತಕ್ಕಂಥ ಇದ್ದೀವಿ. ನಮ್ಮ ಪಂಚಾಯತಿಯವರು ಕೂಡ ಅಷ್ಟೇ, ವೆಂಕಟೇಶ್ ಅಣ್ಣವರು ಕೂಡ ಅಷ್ಟೇ, ಈಗಿರ್ತಕ್ಕಂಥ ಪಂಚಾಯತಿಯವರು ಅಷ್ಟೇ. ಒಬ್ಬರು ಪಂಚಾಯತಿಯಿಂದನೇ ಒಬ್ಬರು ನೇಮಕ ಮಾಡಿದ್ದಾರೆ. ಅದು ವೆಂಕಟೇಶ್ ಅಣ್ಣವ್ರ ಕಾಲದಲ್ಲೇ ಪ್ರಾರಂಭ ಆಯಿತು. ಅದು ಕೂಡ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಶಾಲೆ ಒಳಗೆ ವೆಂಕಟೇಶ್ ಅಣ್ಣವ್ರ ಫ್ಯಾನ್ ಇರ್ಬೋದು, ಈ ಸ್ಟೀರ್ ಅಂತಕ್ಕಂಥ ಸಂಸ್ಥೆಯ ಸುಮಾರು ಸ್ನೇಹಿತರುಗಳ ಜೊತೆಗೆ ಅವರು ಓದಿರೋ ಶಾಲೆ ಇದು. ಈಗ ಬಂದಾಗಲೂ ಕೂಡ ಅಂತ ಇದ್ರು, ನಾನು ಇಲ್ಲಿ ಓದಿದ್ದೆ, ಇಲ್ಲಿ ಆಡ್ತಿದ್ದೆ, ಇಲ್ಲಿ ಓಡಾಡ್ತಿದ್ದೋ ಅಂತ ಹೇಳಿ. ಅಂದರೆ ವಿಶೇಷವಾಗಿ ತುಂಬ ಸಹಕಾರವನ್ನು ಈ ಶಾಲೆಗೆ ಇಲ್ಲಿನ ಗಣ್ಯರಲ್ಲಿ ಪ್ರಮುಖವಾಗಿ ವೆಂಕಟೇಶ್ ಅಣ್ಣವರು ನೀಡಿದ್ದಾರೆ. ಅವರು ಈ ಕಡೆ ಇನ್ನೂ ಹೆಚ್ಚಿನ ಗಮನ ಹರಿಸಿದ್ರೆ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ತದೆ. ಜೊತೆಗೆ ರೋಟರಿ ಅಂತಕ್ಕಂಥ ಸಂಸ್ಥೆ ಇದು ಬಹಳ ಪುರಾತನ, ಸುಮಾರು ವರ್ಷಗಳ ಸಂಸ್ಥೆ ಇದು. ಈ ರೋಟರಿ ಸಂಸ್ಥೆ ನಮಗೆ ಕುಡಿಯೋದಕ್ಕೆ ನೀರಿನ ಘಟಕವನ್ನು ಕೂಡ, ಫಿಲ್ಟರ್ನು ಕೂಡ ಹೋದ ವರ್ಷ ನಮಗೆ ನೀಡಿದೆ. ಈ ದಿನ ಕಲ್ಪವೃಕ್ಷ ಅಂತ ಕರೆಸ್ಕೊಳ್ಳೋ ತೆಂಗಿನ ಸಸಿ 1 ಲಕ್ಷ ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಕುದೂರಿನಲ್ಲಿ 1,000 ವೃಕ್ಷಗಳನ್ನ ಕೊಡ್ತಾ ಇರೋದು. ಈ ವೃಕ್ಷಗಳನ್ನ ನಮ್ಮ ವಿದ್ಯಾರ್ಥಿಗಳು ತಮ್ಮ ಜಮೀನು, ತಮ್ಮ ಮನೆ ಮುಂಭಾಗದಲ್ಲೋ ನೆಟ್ಟು ಪೋಷಿಸಿ ಇದರ ಬೆಳೆಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ಇಂಥ ಕಾರ್ಯಕ್ರಮ ಮಾಡ್ತಿರೋ ನಮ್ಮ ಸಂಸ್ಥೆ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮ, ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ನಿಮ್ಮ ಮುಖಾಂತರ ಸ್ಟೂಡೆಂಟ್ಗೆ ಮತ್ತು ನಮ್ಮೂರಿಗೆ ರೋಟರಿ ಸಂಸ್ಥೆ ಜಿಲ್ಲಾ ವತಿಯಿಂದ ಎಲ್ಲ ಇನ್ನೂ ಅನೇಕ ಅನುಕೂಲ ಸಿಗಲಿ. ನೀವುಗಳು ಈ ಕೊಟ್ಟಂಥ ವೃಕ್ಷಗಳನ್ನ ತಗೊಂಡೋಗಿ ಬೆಳೆಸಿ ಫಲಾಭರ ಮಾಡಿ, ಆವಾಗ ನಿಮ್ಗೆ ಆಗೋ ಸಂತೋಷ ಅಷ್ಟಿಷ್ಟಲ್ಲ. ನೀವು ದೇಶದ ಇಂದಿನ ಮಕ್ಕಳು ಮುಂದಿನ ದೇಶದ ಆಸ್ತಿ. ನೀವು KPS ಶಾಲೆ ನಿಮಗೆ ವರದಾನವಾಗಿ ಬಂದಿದೆ. ಕೆಲವ್ರಿಗೆ ಪ್ರೈವೇಟಲ್ಲಿ ಓದಿಸೋಷ್ಟು ಚೈತನ್ಯ ಇರಲ್ಲ. ಆ ಇಂಗ್ಲೀಷ್ ಮೀಡಿಯಂ ಸ್ಕೂಲು KPS ಮುಖಾಂತರ ನಿಮಗೆಲ್ಲ ಸರ್ಕಾರ ಮಾಡಿಕೊಟ್ಟಿದೆ. ನೀವು ಅದನ್ನು ಸದುಪಯೋಗ ಮಾಡಿಕೊಂಡು ಯಾವ ಶಾಲೆಗೂ, ಇಂಗ್ಲೀಷ್ ಮೀಡಿಯಂ ಶಾಲೆಗೂ ಪ್ರೈವೇಟ್ ಶಾಲೆಗೂ ನಾವು ಕಡಿಮೆ ಇಲ್ಲ ಅನ್ನೋದು ತೋರಿಸ್ಕೊಟ್ಟು ಉನ್ನತ ಅಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೇರಿ ನೀವು ಒಳ್ಳೆಯ ಯಶಸ್ಸು ತರಬೇಕು ಅಂತ ಹೇಳಿ ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.